ಬಾಂಗ್ಲಾದೇಶ್ ವಿರುದ್ಧ ಭಾರತದ ಫೈನಲ್ 16 ಸದಸ್ಯರ ತಂಡದ ಘೋಷಣೆ. ಟೀಮ್ ಸೆಲೆಕ್ಷನ್ ಪ್ರತಿಯೊಬ್ಬರನ್ನು ಶಾಕ್ ಮಾಡಿದೆ. 2 ದುರ್ಬಲ ಆಟಗಾರರಿಗೆ ಸಿಕ್ಕಿತು ತಂಡದಲ್ಲಿ ಎಂಟ್ರಿ. ಆದರೆ 5 ಪ್ರತಿಭಾವಂತ ಆಟಗಾರರನ್ನು ಟೀಮ್ ಇಂಡಿಯಾದಿಂದ ಹೊರಹಾಕಲಾಗಿದೆ. ತಂಡದಲ್ಲಿ 2 ವರ್ಷಗಳ ಬಳಿಕ ಮರಳಿದ ಗೌತಮ್ ಗಂಭೀರ್ ಅವರ ಮೆಚ್ಚಿನ ಆಟಗಾರ, 4 ಸ್ಪಿನ್ ಆಲ್ರೌಂಡರ್ಗಳು, 4 ವೇಗದ ಬೌಲರ್ಗಳು ಮತ್ತು 8 ಬ್ಯಾಟ್ಸ್ಮನ್ಗಳೊಂದಿಗೆ ಸಿದ್ಧವಾಯಿತು ತಂಡ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸ್ನೇಹಿತರೆ, ಸದ್ಯಕ್ಕೆ ಟೀಮ್ ಇಂಡಿಯಾ ಬಾಂಗ್ಲಾದೇಶ ವಿರುದ್ಧದ 2 ಟೆಸ್ಟ್ ಪಂದ್ಯಗಳು ಮತ್ತು 3 ಏಕದಿನ ಪಂದ್ಯಗಳ ಸರಣಿಗೆ ಸಿದ್ಧತೆ ನಡೆಸುತ್ತಿದೆ. ಟೆಸ್ಟ್ ಸರಣಿ ಸೆಪ್ಟೆಂಬರ್ 19ರಿಂದ ಆರಂಭವಾಗುತ್ತದೆ ಹಾಗೂ ಇದರ ಮೊದಲ ಪಂದ್ಯವನ್ನು ಸೆಪ್ಟೆಂಬರ್ 19ರಿಂದ 23ರ ತನಕ ಚೆನ್ನೈನಲ್ಲಿ ನಡೆಯಲಿದೆ ಮತ್ತು ಎರಡನೇ ಪಂದ್ಯ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 1ರ ತನಕ ಕಾನ್ಪುರದಲ್ಲಿ ನಡೆಯಲಿದೆ. ಈ 2 ಟೆಸ್ಟ್ ಪಂದ್ಯಗಳಿಗೆ ಭಾರತೀಯ ತಂಡದ 16 ಸದಸ್ಯರ ತಂಡವನ್ನು ಪ್ರಕಟಿಸಲಾಗಿದೆ. ಈ ಸ್ಕ್ವಾಡ್ನ ಬಗ್ಗೆ ಮಾತನಾಡಿದರೆ, ನಾಯಕನಾಗಿ ರೋಹಿತ್ ಶರ್ಮಾ ತಂಡವನ್ನು ಮುನ್ನಡೆಸಲಿದ್ದಾರೆ ಮತ್ತು ಓಪನರ್ ಆಗಿ ಕೂಡ ಆಡಲಿದ್ದಾರೆ ಹಾಗೂ ಮತ್ತೊಬ್ಬ ಓಪನರ್ ಆಗಿ ಉತ್ತಮ ಆಟಗಾರನಾದ ಯಶಸ್ವಿ ಜೈಸ್ವಾಲ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇದರ ಹೊರತಾಗಿ ತಂಡದ ಸ್ಕ್ವಾಡ್ನಲ್ಲಿ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅವರು ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳಾಗಿದ್ದಾರೆ ಹಾಗೂ ಗಾಯದ ನಂತರ ಫಿಟ್ ಆಗಿರುವ ಕೆಎಲ್ ರಾಹುಲ್ ಕೂಡ ತಂಡಕ್ಕೆ ಮರುಪ್ರವೇಶ ಮಾಡಿದ್ದಾರೆ ಮತ್ತು ಗೌತಮ್ ಗಂಭೀರ್ ಅವರ ಮೆಚ್ಚಿನ ಆಟಗಾರ ಸರ್ಫರಾಜ್ ಖಾನ್ ಅವರಿಗೂ ಅವಕಾಶ ಕೊಡಲಾಗಿದೆ, ಏಕೆಂದರೆ ಅವರು ನಿರಂತರವಾಗಿ ಟೀಮ್ ಇಂಡಿಯಾಗಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು ಮತ್ತು ರಿಷಬ್ ಪಂತ್ ಅವರು ಕೂಡ ಅವಕಾಶ ಪಡೆದಿದ್ದಾರೆ ಹಾಗೂ ಮತ್ತೊಬ್ಬ ವಿಕೆಟ್ ಕೀಪರ್ ಆಗಿ ಧ್ರುವ್ ಜುರೆಲ್ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಹಾಗೂ ಸ್ಪಿನ್ ವಿಭಾಗದಲ್ಲಿ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಮತ್ತು ಕುಲದೀಪ್ ಯಾದವ್ ಅವರಿದ್ದಾರೆ. ಭಾರತದ ಪಿಚ್ಗಳಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚಿನ ಮಹತ್ವವಿದೆ, ಹಾಗಾಗಿ ಈ 4 ಸ್ಪಿನ್ನರ್ಗಳಿಗೆ ತಂಡದಲ್ಲಿ ಅವಕಾಶ ನೀಡಲಾಗಿದೆ ಮತ್ತು ವೇಗದ ಬೌಲರ್ಗಳ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಮತ್ತು ಯಶ್ ದಯಾಲ್ ಅವರಿಗೆ ಅವಕಾಶ ಕೊಡಲಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ತಂಡದೊಂದಿಗೆ ಭಾರತ ಬಾಂಗ್ಲಾದೇಶ್ ತಂಡವನ್ನು ಸೋಲಿಸಬಹುದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.